ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ನೀವು ಯೂಟ್ಯೂಬರ್ ಆಗಿದ್ದರೆ ನಿಮ್ಮ ವೀಡಿಯೋಸ್ಗೆ ಟ್ಯಾಗ್ಸ್ ಹೇಗೆ ಜನ್ರೇಟ್ ಮಾಡಬೇಕು ಅಂತೇಳಿ ನಿಮಗೆ ಗೊತ್ತೇ ಇರುತ್ತೆ. ಹೊಸ ಯೂಟ್ಯೂಬರ್ಸ್ ಆಗಿದ್ದರೆ ಟ್ಯಾಗ್ಸ್ನ ವೆಬ್ಸೈಟಿಂದ ಅಥವಾ ಅಪ್ಲಿಕೇಶನ್ನಲ್ಲಿ ಜನ್ರೇಟ್ ಮಾಡ್ತಾರೆ. ಈ ಟ್ಯಾಗ್ಸ್ ಕರೆಕ್ಟ್ ಇದೆಯಾ ಇಲ್ಲ, ಈ ಟ್ಯಾಗ್ಸ್ ಹಾಕಿದರೆ ವೀಡಿಯೋಗೆ ವ್ಯೂಸ್ ಬರ್ತಾ ಇದೆಯಾ ಇಲ್ಲ ಅಂತೇಳಿ ಅವ್ರಿಗೆ ಗೊತ್ತಿರಲ್ಲ. ಅವರು ಯಾವುದೋ ಯೂಟ್ಯೂಬ್ನಲ್ಲಾಗಲಿ ಬೇರೆ ಕಡೆ ಆಗಲಿ ಎಲ್ಲೋ ವೀಡಿಯೋ ಆಗಲಿ ಬೇರೆ ಏನೋ ಸರ್ಚ್ ಮಾಡಿ ಅವ್ರಿಗೆ ಗೊತ್ತಿರೋ ಥರ ಅವರು ಟ್ಯಾಗ್ಸ್ನ ಹಾಕ್ತಾ ಇರ್ತಾರೆ. ಭಾಳಷ್ಟು ದಿನದಿಂದ ವೀಡಿಯೋಸ್ನ ಹಾಕ್ತಾರೆ, ಆದರೆ ವ್ಯೂಸೇ ಜಾಸ್ತಿ ಬರ್ತಾ ಇರಲ್ಲ. ನೀವು ಹಾಕೋ ಟ್ಯಾಗ್ಸ್ ಕರೆಕ್ಟ್ ಇದೆಯಾ ಇಲ್ಲ, ಅದರಿಂದ ವ್ಯೂಸ್ ಬರ್ತಾ ಇದೆಯಲ್ಲ ಅಂತೇಳಿ ಚೆಕ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ YT ಸ್ಟುಡಿಯೋ ಇರುತ್ತೆ ನಿಮ್ಮ ಮೊಬೈಲ್ನಲ್ಲಿ. ನೀವು ಯೂಟ್ಯೂಬರ್ ಇದ್ದರೆ ಇದು ಖಂಡಿತ ಇದ್ದೇ ಇರುತ್ತೆ. ಈ ಅಪ್ಲಿಕೇಶನ್ನ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಬರುತ್ತೆ. ಇದರಲ್ಲಿ ನೆಕ್ಸ್ಟ್ ವ್ಯೂ ಮೋರ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸೆಕೆಂಡ್ ರೀಚ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಟ್ಯಾಗ್ಸಿಂದ ವ್ಯೂಸ್ ಬರ್ತಾ ಇದೆಯಾ ಇಲ್ಲ. ನಿಮಗೆ ವ್ಯೂಸ್ ಯಾವುದ್ರ ಮುಖಾಂತರ ಬರ್ತಾ ಇದೆ ಅಂತೇಳಿ ಇಲ್ಲಿ ನೀವು ಚೆಕ್ ಮಾಡ್ಬೋದು. ಇಲ್ಲಿ ಯೂಟ್ಯೂಬ್ ಸರ್ಚ್, ಸಜೆಸ್ಟೆಡ್ ವೀಡಿಯೋಸ್, ಬ್ರೌಸ್ ಫೀಚರ್, ಈ ಥರ ಬೇರೆ ಬೇರೆ ಕ್ರೈಟೇರಿಯಾ ಇರುತ್ತೆ. ನಿಮಗೆ ವ್ಯೂಸ್ ಇಲ್ಲಿ ಜಾಸ್ತಿ ಯೂಟ್ಯೂಬ್ ಸರ್ಚಿಂದ ಬರ್ತಾಯಿತ್ತು ಅಂತಂದರೆ ನೀವು ಹಾಕೋ ಟ್ಯಾಗ್ಸ್ ಕರೆಕ್ಟ್ ಇದೆ. ನೀವು ಹಾಕೋ ಟ್ಯಾಗ್ಸಿಂದನೇ ನಿಮಗೆ ಜಾಸ್ತಿ ವ್ಯೂಸ್ ಬರ್ತಾ ಇದೆ ಅಂತೇಳಿ ಅರ್ಥ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಯೂಟ್ಯೂಬ್ ಸರ್ಚಿಂದ ನನ್ನ ವೀಡಿಯೋಸ್ಗೆ ಅಂದರೆ ನನ್ನ ಚಾನಲ್ನಲ್ಲಿರೋ ವೀಡಿಯೋಸ್ಗೆ ವ್ಯೂಸ್ ಈ ಯೂಟ್ಯೂಬ್ ಸರ್ಚಿಂದನೇ ಬರ್ತಾ ಇದೆ. 87.1% ಇದೆ. ಅಂದರೆ ಜಾಸ್ತಿ ವ್ಯೂಸ್ ಯೂಟ್ಯೂಬ್ ಸರ್ಚಿಂದನೇ ಬರ್ತಾ ಇದೆ. ಅಂದರೆ ನಾನು ಹಾಕೋ ಟ್ಯಾಗ್ಸ್ ಇರುತ್ತಲ್ಲ ಅದು ಕರೆಕ್ಟಾಗಿ ಹಾಕ್ತಾಯಿದ್ದೀನಿ. ಮತ್ತು ಡಿಸ್ಕ್ರಿಪ್ಷನ್ ಆಗಲಿ ಮತ್ತು ಟೈಟಲ್ ಆಗಲಿ ಕರೆಕ್ಟಾಗಿ ಹಾಕ್ತಾಯಿದ್ದೀನಿ ಅಂತೇಳಿ ಇದರಿಂದ ಗೊತ್ತಾಗುತ್ತೆ. ಇದು ಯೂಟ್ಯೂಬ್ ಸರ್ಚಿಂದ ಇಷ್ಟು ಬಂತು ಅಂತಂದರೆ ಟ್ಯಾಗ್ಸಿಂದನೇ ಬಂದಿದೆ ಅಂತೇಳಿ ಹೇಗೆ ಗೊತ್ತಾಗುತ್ತೆ ಅಂತೇಳಿ ನಿಮಗೆ ಕ್ವಶನ್ ಇರ್ಬೋದು. ಯಾಕೆಂತಂದರೆ ನಾವು ಟ್ಯಾಗ್ಸ್ ಕರೆಕ್ಟ್ ಹಾಕಿದರೆ, ಟೈಟಲ್ ಕರೆಕ್ಟ್ ಹಾಕಿದರೆ ಅಷ್ಟೇ ಮತ್ತು ಯೂಟ್ಯೂಬ್ಗೆ ಗೊತ್ತಾಗುತ್ತೆ ಇದು ಈ ಟಾಪಿಕ್ ಮೇಲಿದೆ ಇದು ವಿಡಿಯೋ. ಈ ಟಾಪಿಕ್ನ ಯಾರು ಸರ್ಚ್ ಮಾಡ್ತಾರೆ ಅವ್ರಿಗೆ ನಾವು ಇಂಪ್ರೆಷನ್ ಕ್ರಿಯೇಟ್ ಮಾಡಬೇಕು. ಅಂದರೆ ಅವ್ರ ಮುಂದೆ ಇದು ನಮ್ಮ ಈ ವಿಡಿಯೋ ಹೋಗಬೇಕು ಅಂತೇಳಿ ಅದಕ್ಕೆ ಗೊತ್ತಾಗುತ್ತೆ. ಯಾವ ಥರ ಗೊತ್ತಾಗುತ್ತೆ ಅಂತಂದರೆ ನಾವು ವೀಡಿಯೋದಲ್ಲಿ ಏನು ಮಾತಾಡ್ತೀವಿ ಅದರಿಂದ ಗೊತ್ತಾಗಲ್ಲ. ನಾವು ಏನು ಟ್ಯಾಗ್ಸ್ ಹಾಕ್ತೀವಿ ಮತ್ತು ಟೈಟಲ್ನಲ್ಲಿ ಏನು ಬರಿತೀವಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ಏನು ಬರಿತೀವಿ ಅದರಿಂದನೇ ಅದಕ್ಕೆ ಗೊತ್ತಾಗುತ್ತೆ. ಈ ಮೆಟಾ ಡಾಟಾದಿಂದನೇ ಅದಕ್ಕೆ ಗೊತ್ತಾಗುತ್ತೆ, ಬೇರೆ ಯಾವುದೇ ರೀತಿಯಿಂದನೂ ಗೊತ್ತಾಗಲ್ಲ. ಈ ಟ್ಯಾಗ್ಸ್ ಕರೆಕ್ಟ್ ಹಾಕಿದ್ದೀವಿ ಅಂತಂದರೆ ಅದಕ್ಕೆ ಗೊತ್ತಾಗುತ್ತೆ ಈ ಟಾಪಿಕ್ ಮೇಲೆ ಇದು ವಿಡಿಯೋ ಇದೆ, ಈ ಟ್ಯಾಗ್ಸ್ ಹಾಕಿದ್ದಾರೆ. ಮತ್ತು ಟೈಟಲ್ನಲ್ಲೂ ಕೂಡ ಟ್ಯಾಗ್ಸ್ ಏನು ಹಾಕಿರ್ತೀವಿ ಟೈಟಲ್ನಲ್ಲಿ ಕೂಡ ಅದೇ ಜಾಸ್ತಿ ಹಾಕಿರ್ತೀವಿ. ಆವಾಗ ಅದಕ್ಕೆ ಗೊತ್ತಾಗುತ್ತೆ ಈ ನಮ್ಮ ವೀಡಿಯೋ ಯಾರು ಸರ್ಚ್ ಮಾಡ್ತಾರಲ್ಲ ಅವ್ರಿಗೆ ಅದು ಶೋ ಮಾಡುತ್ತೆ, ತೋರಿಸುತ್ತೆ. ಆವಾಗ ವ್ಯೂಸ್ ಆಗುತ್ತೆ, ವಾಚ್ ಟೈಮ್ ಆಗುತ್ತೆ. ಫ್ರೆಂಡ್ಸ್, ಈ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಮತ್ತು ಬೇರೆ ಬೇರೆ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.